ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ ಭಾಗ 23. ಸೂರ್ಯ ನಿನ್ನ ಮೇಲೆ ಪ್ರಾಣನೇ ಇಟ್ಟಿದ್ದಾನೆ ನಿಲ್ಲು. ಇಂದು ಅವನು ಇಷ್ಟು ಕೋಪದಿಂದ ನಡ್ಕೊಂಡು ಹೋಗಿದ್ದಾನೆ ಅಂದರೆ ನೀನೇ ಯೋಚನೆ ಮಾಡು. ನೀನು ಮಾಡ್ತಾ ಇರೋದು ಸರಿನಾ? ಅವನು ಒಬ್ಬ ಪೊಲೀಸ್ ನಿಲ್ಲು. ಅವನು ಹೊರಗೆ ಹೋಗಿ ಕೆಲಸ ಮಾಡಬೇಕು ತಾನೆ. ನೀನು ಹೀಗೆಲ್ಲ ಮಾಡಿದರೆ ಅವನು ಹೇಗೆ ನೆಮ್ಮದಿಯಿಂದ ಕೆಲಸ ಮಾಡಲು ಸಾಧ್ಯ? ಇದುವರೆಗೆ ನಮ್ಮ ಕುಟುಂಬದಲ್ಲಿ ಇಲ್ಲದ ಅಭ್ಯಾಸ ಈ ತರಹ ವಿಚ್ಛೇದನ, ಅದು ಇದು ಅಂತ. ನೀನು ಓದಿದ ಹುಡುಗಿ ಅಲ್ವಾ? ನಿನಗೆ ಬುದ್ಧಿ ಇಲ್ವಾ? ಯಾವುದೇ ಒಂದು ಸಮಸ್ಯೆ ಇದ್ದರೂ ಮಾತನಾಡಿದ್ರೆ ಬಗೆಹರಿಯೋದು ಯಾವುದೂ ಇಲ್ಲ. ನಿನ್ನ ಸಮಸ್ಯೆ ತಾನೇ, ಏನು ಹೇಳು ನೀಳು ಅಂತ ಮತ್ತೆ ಸಾಮ್ರಾಟ್ ಕೇಳ್ದ. ತಪ್ಪೆಲ್ಲ ನಾನೇ ಮಾಡಿದೆ ಮಾವ. ಸೂರ್ಯ ಮಾವನ ಮೇಲೆ ಯಾವ ತಪ್ಪು ಇಲ್ಲ. ಅವರು ನನ್ನನ್ನು ಚೆನ್ನಾಗಿಯೇ ನೋಡಿಕೊಂಡ್ರು. ನನಗಷ್ಟೇ ಇಷ್ಟ ಇಲ್ಲ ಎಂಬ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಪಕ್ಕದಲ್ಲಿ ಕೂಡ ಅವರು ಇದುವರೆಗೂ ಬಂದಿರಲಿಲ್ಲ. ಅವರು ತುಂಬ ಒಳ್ಳೆಯವರು. ಅವ್ರ ಜೀವನ ಹೀಗೆ ಹೋಗಿಬಿಡಬಾರ್ದು. ನಾನು ಅವರಿಗೆ ಸರಿಯಾದ ಹೆಂಡತಿ ಅಲ್ಲ. ಈ ಜನ್ಮದಲ್ಲಿ ನಮ್ಮ ಜೊತೆ ಸೇರಿ ಬಾಳಲು ನನಗೆ ಅದೃಷ್ಟ ಇಲ್ಲ. ಪ್ಲೀಸ್ ಮಾವ, ಇದರ ಮೇಲೆ ಯಾರು ಏನು ನನ್ನ ಹತ್ರ ಏನು ನಿನ್ನ ಸಮಸ್ಯೆ ಅಂತ ಮತ್ತೆ ಮತ್ತೆ ಕೇಳಬೇಡಿ. ನಿಮಗೆ ಗೊತ್ತು, ಸೂರ್ಯ ಮಾವನಿಗೆ ನನಗೂ ಮುಚ್ಚು ಮರೆ ಅಂತ ಚಿಕ್ಕ ವಯಸ್ಸಿನಿಂದ ಏನು ಇಲ್ಲದೇ ಇದ್ದರೂ, ಹಾಗಿರುವಾಗ ಅವ್ರ ಹತ್ರ ನನ್ನಿಂದ ಹೇಳಲು ಆಗಲಿಲ್ಲ. ಹೇಗೆ ಮಾವ ನಿಮ್ಮೆಲ್ಲರ ಹತ್ರ ನನ್ನಿಂದ ಹೇಳಲು ಸಾಧ್ಯ? ನಾನು ಸಮಸ್ಯೆಯನ್ನು ಹೇಳಿಬಿಡ್ತೇನೆ. ಅದು ಮಾವನ ಜೀವನಕ್ಕೆ ಒಳ್ಳೆಯದಲ್ಲ. ಅವರಿಗೆ ಒಳ್ಳೆಯ ರೀತಿಯಲ್ಲಿ ಮದುವೆ ಮಾಡಿಬಿಡಿ. ಯಾವ ರೀತಿಯಲ್ಲೂ ನಾನು ಖಂಡಿತ ತೊಂದರೆ ಕೊಡೋದಿಲ್ಲ. ಇದ್ರ ಮೇಲೆ ಎಂತಹ ಸನ್ನಿವೇಶದಲ್ಲೂ ಕೂಡ ನಾನಲ್ಲಿ ಮನೆಗೆ ಬರೋದಿಲ್ಲ ಮಾವ ಅಂತ ಹೇಳಲು ಸಾಮ್ರಾಟ್ಗೆ ತುಂಬ ಕೋಪ ಬಂತು. ಆದರೂ ಅಳ್ತಾ ತನ್ನ ಗಂಡನ ಫೋಟೋವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಮಾತನಾಡ್ತಾ ಇರುವವಳ ಮೇಲೆ ಹೇಗೆ ಕೋಪಗೊಳ್ಳೋದು ಅಂತ ಯೋಚಿಸಿದವನು, ನೀನು ಏನೋ ಗೊಂದಲ ಮಾಡ್ಕೊಂಡಿದ್ದೀಯ ನೀನು. ನಡೆದ ಸಮಸ್ಯೆ ಎಲ್ಲವನ್ನ ಬಿಟ್ಬಿಡು. ನೀನು ನಿನ್ನ ಮನಸ್ಸಿನಲ್ಲಿ ಏನೇ ಇದ್ದರೂ ನೀನು ಸೂರ್ಯನ ಹತ್ರ ಹೇಳಿಬಿಡು. ಇದ್ರ ಮೇಲೆ ಏನು ಹೇಳೋದು ಅಂತ ತಿಳಿದಿಲ್ಲ. ಮನಸ್ಸು ಬಿಚ್ಚಿ ಮಾತನಾಡಿದರೆ ಬಗೆಹರಿಯದ ಸಮಸ್ಯೆ ಯಾವುದೂ ಇಲ್ಲ. ಅರ್ಥ ಮಾಡಿಕೊಂಡು ಹಠ ಮಾಡೋದನ್ನು ಬಿಡು. ಸೂರ್ಯನಿಗೆ ಫೋನ್ ಮಾಡಿ ಮಾತನಾಡು. ಪಾಪ ಅವನು. ನಿನಗೆ ಗೊತ್ತಾ, ಈಗ ಸ್ವಲ್ಪ ದಿನದಿಂದ ಅವನು ಕುಡಿಯಲು ಶುರು ಮಾಡಿದ್ದಾನೆ. ಗೊತ್ತಿದ್ದು ನನ್ನಿಂದ ಅವನ ಹತ್ರ ಇನ್ನೂ ಏನೂ ಹೇಳಲು ಆಗಲಿಲ್ಲ. ಇಂದು ಚಿಕ್ಕಮ್ಮ ಕೇಳಿದ ನಂತರವೇ ನಿನ್ನನ್ನು ಅಗಲಿದ ದುಃಖ ತಡೆಯಲಾಗದೆ ಕುಡಿತಿರೋದಾಗಿ ಹೇಳಿದ್ದಾನೆ. ಅದಕ್ಕಾಗಿಯೇ ಚಿಕ್ಕಮ್ಮ ನಮ್ಮ ಹತ್ರ ಮಾತನಾಡಲು ಹೇಳಿದರು. ಇಂದು ಸಾಯಂಕಾಲ ಎಲ್ಲರೂ ಕುಟುಂಬದ ಜೊತೆ ಬಂದು ಮಾತನಾಡಿ ನಿನ್ನನ್ನು ಸಮಾಧಾನಪಡಿಸಿ ಕರ್ಕೊಂಡು ಹೋಗೋದಾಗಿ ಇದ್ವು. ಅದರೊಳಗೆ ನೀನು ಕಳುಹಿಸಿದ ವಕೀಲ್ ನೋಟಿಸ್ ಇಷ್ಟು ದೂರ ಸಮಸ್ಯೆಯನ್ನು ತಂದುಬಿಟ್ಟಿದೆ. ಇದ್ರ ಮೇಲೆ ಹೇಳೋದಕ್ಕೆ ನೀನು ಮಗುವಲ್ಲ ನೀನು ಓದ್ತಾ ಇರುವ ಹುಡುಗಿ. ನಿನಗೆ ವಿವರ ತಿಳಿಯುತ್ತೆ ಅಲ್ವಾ? ಅದಕ್ಕೆ ಯೋಚಿಸಿ ಒಳ್ಳೆಯ ನಿರ್ಧಾರ ತೆಗೆದುಕೋ. ಆದರೆ ಒಂದು ವಿಷಯ ಹೇಳ್ತೀನಿ, ನೀನು ಯಾವ ರೀತಿಯಲ್ಲೂ ತಪ್ಪು ನಿರ್ಧಾರನ ನೀನು ತಗೊಳ್ಬೇಡ. ನೀನು ಏನಾದರೂ ನಿಮ್ಮ ಅಕ್ಕನ ತರಹ ಮಾಡ್ಕೊಂಡು ಹೋಗ್ಬಿಟ್ರೆ ಅದಾದಮೇಲೆ ಸೂರ್ಯ ಜೀವಂತವಾಗಿ ಇರೋದಿಲ್ಲ. ಇಷ್ಟು ಸಮಯ ನೀನು ಮಾತಾಡಿದ್ರಲ್ಲಿ ಒಂದು ವಿಷಯ ನನಗೆ ಅರ್ಥ ಆಗಿದೆ. ಸೂರ್ಯನ ಮೇಲೆ ನಿನಗೆ ವಿಪರೀತವಾದ ಪ್ರೀತಿ. ಆ ಪ್ರೀತಿ ಯಾವುದೋ ಒಂದು ರೀತಿಯಲ್ಲಿ ನಿನ್ನನ್ನು ಹುಚ್ಚು ಹಿಡಿಯುವಂತೆ ಮಾಡ್ತಿದೆ. ನೀನು ತಪ್ಪಾಗಿ ಯಾವ ನಿರ್ಧಾರವನ್ನು ತಗೊಳ್ತಾ ಇಲ್ಲ ಅಲ್ವಾ ಅಂತ ನನಗೆ ಸತ್ಯ ಮಾಡು ಅಂತ ಸಾಮ್ರಾಟ್ ಕೇಳ್ದ. ಸ್ವಲ್ಪ ಯೋಚಿಸಿದ್ಲು ನೀನು ಯೋಚಿಸೋದು ಸರಿಯಲ್ಲ. ನೀನು ನಿನ್ನ ಅಕ್ಕನಂತೆ ಮೂರ್ಖತನದಿಂದ ಯಾವುದಾದ್ರೂ ಒಂದು ನಿರ್ಧಾರ ತಗೊಂಡ್ರೆ ಆಮೇಲೆ ನಿನ್ನ ಅಮ್ಮ ಅಪ್ಪ ಸೂರ್ಯ ಅವರು ಯಾರೂ ಜೀವಂತವಾಗಿ ಇರೋದಿಲ್ಲ. ಅರ್ಥ ಮಾಡ್ಕೊಂಡು ನಡ್ಕೋ ಅಂತ ಸಾಮ್ರಾಟ್ ಹೇಳ್ದ. ನಾನು ಆ ಥರ ತಪ್ಪಾದ ಯಾವುದೇ ನಿರ್ಧಾರವನ್ನು ತಗೊಳ್ಳೋದಿಲ್ಲ ಮಾವ ಅಂತ ಅವನಿಗೆ ಸತ್ಯ ಮಾಡಿಕೊಟ್ಲು ನೀಲು. ಅದರ ನಂತರನೇ ಸಾಮ್ರಾಟ್, ಸರಿ ನೀಲು, ನಡೆದಿದ್ದನ್ನು ನೆನೆಸ್ಕೊಂಡು ಮನಸ್ಸನ್ನು ಗೊಂದಲ ಮಾಡ್ಕೊಳ್ದೆ ಊಟ ಮಾಡಿ ರೆಸ್ಟ್ ತಗೋ ಅಂತ 2-3 ದಿನ ಹೋಗಲಿ. ಆಮೇಲೆ ನೀನು ಸೂರ್ಯನಿಗೆ ಕಾಲ್ ಮಾಡಿ ಮಾತನಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಹೊರಗೆ ಬಂದ. ಅಕ್ಕ, ನೀಲು ಹತ್ರ ನಾನು ಮಾತಾಡಿದ್ದೀನಿ. ಯಾವ ರೀತಿಯಲ್ಲೂ ಅವಳ ಹತ್ರ ನೀನು ಕೋಪವಾಗಿ ಮಾತಾಡಬೇಡ. ಈಗಾಗಲೇ ಒಂದು ಮಗುವನ್ನು ನಾವು ಕಳ್ಕೊಂಡಿದ್ದೀವಿ. ಅದೇ ಪರಿಸ್ಥಿತಿಯಲ್ಲಿ ನೀಲುಗೂ ಬರೋದು ಬೇಡ. ಅರ್ಥ ಮಾಡ್ಕೊಂಡು ನಡ್ಕೋ. ಇದಕ್ಕೆ ಸಂಬಂಧಪಟ್ಟಂತೆ ನೀಲು ಹತ್ರ ನೀನು ಮತ್ತು ಮಾವ ಏನು ಮಾತಾಡಬೇಡಿ. ನಾನು ಅವಳಿಗೆ ಅರ್ಥವಾಗುವ ಹಾಗೆ ಹೇಳಿದ್ದೀನಿ. ಅವಳೇ ಅರ್ಥ ಮಾಡ್ಕೋತಾಳೆ ಅಂತ ಅನಿಸುತ್ತೆ. ಸೂರ್ಯನನ್ನು ನಾವು ಸಮಾಧಾನ ಪಡಿಸ್ತೀವಿ. ಏನೋ ಒಂದು ಸಮಸ್ಯೆ ಮನಸ್ಸಿನಲ್ಲಿ ಇಟ್ಕೊಂಡು ನೀಲು ತಿಳಿಯದೆ ಹೀಗೆ ಮಾತಾಡ್ತಿದ್ದಾಳೆ. 1-2 ದಿನ
ಆರಲು ಬಿಡೋಣ, ಆಮೇಲೆ ಮಾತನಾಡ್ಕೊಳ್ಳೋಣ ಅಂದವನು ಸರಿ ಇನ್ನು ನಾವು ಹೊರಡ್ತೀವಿ ಅಂತ ಹೇಳಿಬಿಟ್ಟು ಅವನ ಮಾವನ ಹತ್ರವೂ ಹೇಳಿಬಿಟ್ಟು ಎಲ್ಲರಿಂದ ಹೊರಗೆ ಹೊರಟನು ಸಾಮ್ರಾಟ್. ಸೂರ್ಯ ಮನೆಗೆ ಹೋಗದೆ ತೋಟಕ್ಕೆ ಹೊರಟು ಹೋದ. ಅಂದು ಸ್ಟೇಷನ್ಗೆ ಕೂಡ ಅವನು ಹೋಗಲಿಲ್ಲ. ಅವನ ಮನಸ್ಸು ಅಷ್ಟು ನೋಯ್ತಾ ಇತ್ತು. ಆಸೆಯಿಂದ ಪ್ರೀತಿಸಿದವಳು, ಮಾವ ಮಾವ ಅಂತ ತನ್ನನ್ನೇ ಸುತ್ತಿ ಬರ್ತಾ ಇದ್ದವಳು ಅವನನ್ನು ನೋಡಿದಾಗಲೆಲ್ಲ ಅವಳ ಬಾಯಿಂದ ಬರ್ತಾ ಇದ್ದಿದ್ದು, ಯಾವಾಗ ಮಾವ ಮದುವೆ ಮಾಡ್ಕೋತೀಯಾ, ಬೇಗ ಮಾಡ್ಕೊಳ್ಳೋಣವಾ, ನಿನಗೆ 4 ಮಕ್ಕಳನ್ನು ಹಡ್ದು ಕೊಡಬೇಕು, ನಾವು ಸಂತೋಷವಾಗಿ ಬಾಳಬೇಕು ಅಂತ ಅವಳು ಹೇಳ್ತಾ ಇದ್ದ ಮಾತುಗಳು ಈಗಲೂ ಅವನ ಕಿವಿಯಲ್ಲಿ ಕೇಳಿಸ್ತಲೇ ಇತ್ತು. ನೀಲು, ನಿನಗೆ ನಾನೇನು ದ್ರೋಹ ಮಾಡಿದ್ನೆ, ಯಾಕೆ ನನ್ನ ಜೀವನವನ್ನು ನರಕವಾಗಿ ಬದಲಿಸಿದೆ, ಇವತ್ತು ಗಂಡಸೇ ಅಲ್ಲ ಅಂತ ಡಿವೋರ್ಸ್ ನೋಟಿಸ್ ಕಳಿಸ್ದೆ, ನಾನು ಗಂಡಸು ಅಂತ ಕೋಪದಲ್ಲಿ ನಿನ್ನ ಹತ್ರ ತೋರಿಸಿ ಬಂದೆ, ಈಗಲೂ ಮನಸ್ಸು ನೋಯ್ತಿದೆ ಕಣೆ, ರೌಡಿ ತರಹ ನಿನ್ನ ಹತ್ರ ನಡ್ಕೊಂಡೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿನ್ನನ್ನು ಮುಟ್ದೇನೆ ಡಿವೋರ್ಸ್ ಪೇಪರನ್ನು ನಿನ್ನ ಮುಖದ ಮೇಲೆ ಎಷ್ಟು ಬರಬೇಕಿತ್ತು ನೀಲು. ಈಗ ಯೋಚಿಸಿ ನೋಡಿದರೆ ನಾನು ಮಾಡಿದ್ದು ಒಬ್ಬ ಪೊಲೀಸ್ ಆಗಿದ್ಕೊಂಡು ಒಬ್ಬ ಹೆಣ್ಣನ್ನು ಬಲವಂತ ಪಡಿಸಿ, ಇನ್ನು ಯಾವುದೇ ಸಂದರ್ಭದಲ್ಲೂ ನಿನ್ನ ಮುಖವನ್ನು ನಾನು ನೋಡೋದಿಲ್ಲ ಅಂತ ಹೇಳಿದವನು ಹತ್ತಿರ ಇದ್ದ ಮದ್ಯದ ಬಾಟಲಿಯನ್ನು ತೆಗೆದು ಪೂರ್ತಿಯಾಗಿ ಕಿವುಚಿ ಹಾಕಿ ಅಲ್ಲಿಂದ ಹಗ್ಗದ ಮಂಚದ ಮೇಲೆ ಹೊರಗಿದ. ಎಷ್ಟೇ ಆದರೂ ನೀಲುಗೆ ಕಣ್ಣೀರು ನಿಲ್ಲೇ ಇಲ್ಲ. ತನ್ನ ಗಂಡನ ಫೋಟೋವನ್ನು ನೋಡಿ ನೋಡಿ ಅತ್ಲು. ನನ್ನನ್ನು ಕ್ಷಮಿಸ್ಬಿಡು ಮಾವ, ನೀನು ನನ್ನ ಪ್ರಾಣ, ನೀನು ಚೆನ್ನಾಗಿರಬೇಕು, ನಿನಗೆ ನಾನು ಸ್ವಲ್ಪನೂ ಅರ್ಹಳಲ್ಲ, ಪರವಾಗಿಲ್ಲ ಮಾವ, ಜೀವನ ಪೂರ್ತಿ ನಿನ್ನ ಕೈ ಹಿಡಿದು ನಾನೇ ಬದುಕಿ ಸಾಯ್ತೇನೆ ಅಂತ ಅಂದ್ಕೊಂಡಿದ್ದೆ. ಇವತ್ತು ಒಂದಿನ ನೀನು ನನ್ನನ್ನು ಮುಟ್ಟಿದ್ದು ನನಗೆ ಸಿಕ್ಕ ಭಾಗ್ಯ ಮಾವ. ಆದರೂ ನಿನ್ನ ಮನಸ್ಸನ್ನು ನಾನು ತುಂಬ ಗಾಯಗೊಳಿಸಿದ್ದೀನಿ. ಈ ಪಾಪಕ್ಕೆಲ್ಲ ಇನ್ಮೇಲೆ ನಿನ್ನನ್ನು ಅಗಲಿ ನಾನು ತುಂಬ ಕಷ್ಟಪಡಲಿದ್ದೀನಿ ಮಾವ ಅಂತ ಹತ್ಕೊಂಡೆ ಮಲಗಿದ್ಲು ನೀಲು. ಅಂದು ಪೂರ್ತಿ ಅವಳು ಊಟ ಕೂಡ ಮಾಡಲಿಲ್ಲ. ಸಂಜೆ ಸಮಯ ಆಯಿತು. ಕಣ್ಮಣಿ ಕಾಲೇಜ್ ಮುಗಿದ ತಕ್ಷಣ ಗೇಟ್ ಹತ್ರ ಬರುವಾಗ ತನ್ನ ಗಂಡ ಎಲ್ಲಾದರೂ ಇರ್ತಾನಾ ಅಂತ ಕಣ್ಣಾಡಿಸಿದ್ಲು. ಆದರೆ ಇಲ್ಲ, ನಿರಾಶೆ ಆಯಿತು. ಸರಿ ಏನು ಮಾಡೋದು, ಅವರು ಬೆಳಗ್ಗೆ ಟೆನ್ಷನ್ ಆಗಿ ಹೋದರು. ಮಾವ ಎಲ್ಲ ಬರಲ್ಲ, ಟೌನ್ ಬಸ್ಗೆ ಹೋಗೋಣ ಅಂತ 2 ಹೆಜ್ಜೆ ಇಡುವಾಗ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದನು ಮಹದೇಶ. ಮಹದೇಶನನ್ನು ನೋಡಿದ ಕೂಡಲೇ ಕಣ್ಮಣಿ ಮುಖ ಹರಳಿತು, ತುಟಿಗಳು ನಕ್ಕು. ಅವಳ ಹತ್ರ ಬಂದು ಬೈಕ್ ನಿಲ್ಲಿಸಿದವನು, ನಿನ್ನ ಅಣ್ಣ ಏನೋ ಪ್ಲ್ಯಾನ್ ಮಾಡಿದ್ದಾನೆ ಅಂತ ನನಗೆ ಗೊತ್ತು, ಬೆಳಿಗ್ಗೆನೇ ಬರಲಿಲ್ಲ, ಈಗ ಕೇಳಿದರೆ ಏನೇನೋ ಕಾರಣ ಹೇಳ್ತಾ ಇದ್ದಾನೆ, ನಾಳೆ ಬರಲಿ, ಅವನ ಕಾಲು ಮುರಿತೀನಿ, ಈಗ ಬೈಕ್ ಹತ್ತು ಅಂತ ಹೇಳ್ತಾನೆ. ಅವನು ಬೈಕ್ ತಿರುಗಿಸಿ ನಿಲ್ಲಿಸಲು ಅವಳು ಕೂಡ ಬೈಕ್ನ ಹತ್ತಿದ್ಲು. ಮನೆಗೆ ಹೋಗೋವರೆಗೂ ಅವನು ಕೂಡ ಮಾತಾಡಲಿಲ್ಲ, ಅವಳು ಕೂಡ ಮಾತಾಡಲಿಲ್ಲ. ಮನೆಯಲ್ಲಿ ಇಳಿಸಿ ಕೂಡಲೇ ಅವನು ಚೇಂಬರ್ಗೆ ಹೋಗಿ ಅಂದು ರಾತ್ರಿ 8 ಗಂಟೆಗೆ ಪ್ರಕಾಶ್ ಚೇಂಬರ್ಗೆ ಬಂದ. ಬರುವವನ ಉರಿಯುವಂತೆ ನೋಡ್ತಾ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತಿದ್ದ ಮಹದೇಶ. ಆಮೇಲೆ ಮಚ್ಚ ತುಂಬ ಖುಷಿಯಾಗಿರ್ತೀಯ ಅಲ್ವಾ ಅಂತ ಕೇಳ್ತಲೇ ಅವನು ಬಂದು ಎದುರಿಗಿದ್ದ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಮಗನೇ ಒದ್ದೆ ಅಂದರೆ ನೋಡು ಎಂದವನು ಕಾಲನ್ನು ಎತ್ತಿದ. ಅವನನ್ನು ಒದೆಯದೆ ಮತ್ತೆ ಕಾಲನ್ನು ಕೆಳಗಿಳಿಸಿ, ಏನು ನಾನು ನೋಡಿದರೆ ನಿನಗೆ ಜೋಕರ್ ಥರ ಕಾಣ್ತಾ ಇದ್ದೀನಾ, ನಾನೇ ಕೋಪದಲ್ಲಿ ಕುಳಿತಿದ್ದೀನಿ, ನನ್ನನ್ನು ನೋಡಿ ತುಂಬ ಖುಷಿಯಾಗಿದೆಯಾ ಅಂತ ಕೇಳ್ತೀಯ. ಇಲ್ಲಿ ನೋಡು ಪ್ರಕಾಶ್, ನಿನ್ನ ಹತ್ರ ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಅಮ್ಮನ ಸಾವಿಗೆ ಕಾರಣ ಆದವಳು ಅವಳು, ಆ ಕಣ್ಮಣಿ. ನಾನು ಅವಳನ್ನು ಯಾವಾಗಲೂ ನನ್ನ ಹೆಂಡತಿಯಾಗಿ ನನ್ನಿಂದ ಒಪ್ಕೊಳ್ಳಲು ಸಾಧ್ಯ ಇಲ್ಲ. ಅದೇ ಸಮಯ ನನ್ನ ಅಮ್ಮನಿಗೆ ನಾನು ಮಾತು ಕೊಟ್ಟಿದ್ದೀನಿ, ಆ ಮಾತನ್ನು ಕೂಡ ಮೀರಲು ಆಗೋದಿಲ್ಲ. ಅದಕ್ಕಾಗಿಯೇ ಅವಳನ್ನು ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ನೀನು ಏನೋ ಅವಳ ಜೊತೆ ನನ್ನನ್ನು ಸೇರಿಸ್ಬಿಡ್ತೀಯ ಅಂತ ಅಂದ್ಕೊಂಡು ಬೇಡದೇ ಇರೋ ಕೆಲಸಗಳನ್ನ ಮಾಡಬೇಡ. ಇನ್ಮೇಲೆ ಸರಿಯಾಗಿ ಬಂದು ಅವಳನ್ನು ಕಾಲೇಜಿಗೆ ಕರ್ಕೊಂಡು ಹೋಗೋದು ನಿನ್ನ ಕೆಲಸ ಅಂದ. ಇನ್ಮೇಲೆ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಮಗನೇ ನಿನ್ನನ್ನು ಕೊಂದುಬಿಡ್ತೀನಿ ನೋಡ್ಕೊ ಅಂತ ಕೈ ಎತ್ತಿದವನು ಮತ್ತೆ ಕೈ ಇಳಿಸಿ ಹೋಗಿ ಎಣ್ಣೆ ತಗೊಂಡು ಬಾ ಅಂದ. ತನ್ನ ಕಾಲ ಸರಿಪಡಿಸ್ಕೊಂಡ. ಇಲ್ಲಿವರೆಗೂ ಕೋಪದಲ್ಲಿ ತನ್ನನ್ನು ಬೈದವನನ್ನು ನೋಡ್ತಾ ಇದ್ದವನು ಈಗ ಥೂ ಅಂತ ನೆಲಕ್ಕೆ ಉಗಿದು, ಇಷ್ಟೇನಾ ನಿನ್ನ ರೋಷ ಅಂತ ನಗ್ತಾನೆ ಅವನು ಕೇಳ್ದ. ಇಲ್ಲಿ ನೋಡು, ಕುಡಿದು ಅಭ್ಯಾಸ ಆಗೋಯ್ತು, ಕುಡಿಯದೆ ಹೋಗಿ ಮಲಗಿದ್ರೆ ನಿದ್ದೆ ಬರಲ್ಲ ಕಣೋ, ಇಲ್ಲದ ನೆನಪೆಲ್ಲ ಮನಸ್ಸಲ್ಲಿ ಬರುತ್ತೆ,
ಎಲ್ಲದಕ್ಕೂ ಮೇಲೆ ನನ್ನ ಅಮ್ಮನ ನೆನಪು ಬಂತು ಅಂದರೆ ಅವರಿಲ್ಲದ ಈ ಪ್ರಪಂಚದಲ್ಲಿ ನನಗೆ ಬದುಕಲು ಇಷ್ಟ ಇಲ್ಲ.